ಬಹಳ ವರ್ಷಗಳ ಹಿಂದೆ ಅಯೋಧ್ಯೆ ಎಂಬ ಸಾಮ್ರಾಜ್ಯದಲ್ಲಿ ಧರ್ಮನಿಷ್ಠ, ಶಕ್ತಿಶಾಲಿ ಹಾಗೂ ಮೃದು ಸ್ವಭಾವದ ರಾಜಕುಮಾರನು ಜನಿಸಿದನು. ಆ ರಾಜಕುಮಾರನ ಹೆಸರೇ ರಾಮ. ರಾಮನು ಅಯೋಧ್ಯದ ರಾಜ ದಶರಥನ ಮಗ. ಇತ್ತ ಮಿಥಿಲಾ ರಾಜ್ಯದಲ್ಲಿ ಪವಿತ್ರ ಭೂಮಿಯಿಂದ ಜನಿಸಿದ ದೇವಮಗಳಂತೆ ಏಳಿದ ಸುಂದರಿ ಹಾಗೂ ಸದ್ಗುಣಗಳ ಮೂರ್ತಿಯಾದ ಸೀತೆ ಇದ್ದಳು. ಸೀತೆಗೆ ವರನ ಆಯ್ಕೆ ಮಾಡುವಾಗ ಸ್ವಯಂವರ ನಡೆಯುತ್ತಿತ್ತು. ಸೀತೆಯನ್ನು ಪಡೆಯಲು ಶಿವನ ದಿವ್ಯ ಬಿಲ್ಲನ್ನು ಎತ್ತಿ ಕಡಿವಾಣ ಹಾಕಬೇಕೆಂಬ ಅಪ್ರಾಪ್ತ ಸವಾಲು ಇತ್ತು. ಅನೇಕ ರಾಜಕುಮಾರರು ವಿಫಲರಾದರು. ಆದರೆ ರಾಮ ಆ ಬಿಲ್ಲನ್ನು ಸುಲಭವಾಗಿ ಎತ್ತಿ ಕಡಿವಾಣ ಹಾಕಿದಾಗಲೇ ಅದು ಮುರಿದು ಹೋಯಿತು. ಈ ಮೂಲಕ ಸೀತೆ ರಾಮನನ್ನು ವರಿಸಿಕೊಂಡಳು. ಇಬ್ಬರು ಸಂಯೋಗವಾಗಿ ಸಂಭ್ರಮಪೂರ್ಣವಾಗಿ ಮದುವೆಯಾದರು. ಆದರೆ ರಾಜ ದಶರಥನು ತನ್ನ ಪತ್ನಿಗೆ ಕೊಟ್ಟ ಹಳೆಯ ವಾಗ್ದಾನದಂತೆ ರಾಮನನ್ನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಕಳುಹಿಸಬೇಕಾಯಿತು. ಸೀತೆಯು ತನ್ನ ಪ್ರೀತಿಯ ನಿರೂಪಣೆಯಾಗಿ ರಾಜಮಹಲ್ನ ಐಶ್ವರ್ಯವನ್ನೆಲ್ಲ ಬಿಟ್ಟು ರಾಮನ ಜೊತೆಗೆ ಅರಣ್ಯಕ್ಕೆ ಹೊರಟಳು. ರಾಮನ ಸಹೋದರ ಲಕ್ಷ್ಮಣ ಕೂಡ ಅವನನ್ನು ಹಂಬಲಿಸುತ್ತಾ ಬಂದನು. ಅಲ್ಲಿರುವಾಗ ಲಂಕಾಪುರದ ದುರಾತ್ಮ ರಾಜನಾದ ರಾವಣನು ಸೀತೆಯನ್ನು ಅಪಹರಿಸಿ ತನ್ನ ಅರಮನೆಗೆ ಕರೆದುಕೊಂಡು ಹೋದನು. ರಾಮನ ಹೃದಯ ಭಂಗವಾಯಿತು. ಆದರೆ ಧೈರ್ಯವಿಟ್ಟು ರಾಮನು ವಾನರ ಸೇನೆಯ ಸಹಾಯದಿಂದ ರಾವಣನ ವಿರುದ್ಧ ಯುದ್ಧ ಮಾಡಿದನು. ವಾನರ ನಾಯಕ ಹನುಮಂತನು ಮಹತ್ವಪೂರ್ಣ ಪಾತ್ರ ವಹಿಸಿ ಲಂಕೆಗೆ ಹೋಗಿ ಸೀತೆಗೆ ಆಶ್ವಾಸನೆ ನೀಡಿದನು. ಕೊನೆಗೆ ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ಮುಕ್ತಗೊಳಿಸಿದನು. ಸೀತೆಯ ಪರಿಶುದ್ಧತೆಯ ಸಾಕ್ಷಿಯಾಗಿ ಅವಳು ಅಗ್ನಿ ಪರೀಕ್ಷೆ ನಡೆಸಿದಳು ಹಾಗೂ ಅಗ್ನಿದೇವನೇ ಅವಳ ಶುದ್ಧತೆಯ ಸಾಕ್ಷಿಯಾದನು. 14 ವರ್ಷಗಳ ಅರಣ್ಯವಾಸದ ನಂತರ ರಾಮ, ಸೀತೆ, ಲಕ್ಷ್ಮಣರು ಅಯೋಧ್ಯೆಗೆ ವಾಪಸ್ಸು ಬಂದರು. ರಾಮನು ರಾಜನಾಗಿ ಪಟ್ಟಾಭಿಷೇಕ ಪಡೆದನು.